ಇವತ್ತು ನಮ್ಮ ಹನುಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮೇಲೇರಿ ಗ್ರಾಮಕ್ಕೆ ಸುಮಾರು ನಾಳೆ 15ನೇ ತಾರೀಕು ಬಂದ್ರೆ 78 ವರ್ಷ ಕಳೀತದೆ. ಇಷ್ಟು ತನಕ ಈ ರಸ್ತೆ ಮಣ್ಣು ರಸ್ತೆಯಾಗಿ ಉಳಿದಿದೆ. ಅದೇ ಕಾರ್ಯಕ್ರಮಕ್ಕೆ ಇವತ್ತ ಏನು ನಮ್ಮ ಮೇಲೇರಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ರಘುಪತ್ ರೆಡ್ಡಿ ಅಣ್ಣವರೇ, ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶಾಮಣ್ಣವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಮತ್ತೆ ನಮ್ಮ ಬಲ್ಶೆಟ್ಟಳ್ಳಿ ವೆಂಕಟರಮಣ್ಣ ಅವರೇ, ಇನ್ನೂ ವೇದಿಕೆ ಮೇಲೆ ಹಲವಾರು ಮುಖಂಡರಿದ್ದಾರೆ. ಎಲ್ಲರೂ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಮತ್ತು ಮೇಲೇರಿ ಗ್ರಾಮದ ಯುವಕರು ಮತ್ತು ಹಿರಿಯರೇ ಮತ್ತೆ ತಾಯಂದಿರೇ, ಅಕ್ಕ ತಂಗಿಯರೇ, ಇವತ್ತು ನಮ್ಮ ಶಾಸಕರು ಮೊಟ್ಟ ಮೊದಲನೇದಾಗಿ ನಮ್ಮ 2 ವರ್ಷದ ಹಿಂದೆ ಏನು ನಮ್ಮ ಗ್ರಾಮಕ್ಕೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದಿಂದ ಏನು ಹಣದ ಕೊರತೆ, ಇವತ್ತು ಎಲ್ಲ ಶಾಸಕರು ಸಿದ್ದರಾಮಯ್ಯನ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಮೇಲೆ ರೆಬಲ್ ಆಗೋ ಅಷ್ಟೊತ್ತಿಗೆ ಇವತ್ತು ಕರೆದು ಕೂರಿಸ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯವರು ಶಾಸಕರನ್ನು ಕರೆಸ್ಬಿಟ್ಟು ಇವತ್ತು ಹಣ ನೀಡ್ತಾ ಇದ್ದಾರೆ, ಗ್ರಾಂಟ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಅವ್ರಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ 50 ಕೋಟಿ ಕೊಡ್ತಾರೆ, ಬೇರೆ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ 25 ಕೋಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದೆಲ್ಲ ಸರಿ ಇಲ್ಲ. ಕೂಡ 2 ಕೋಟಿ ಮನೆ ಅವರು ಹೇಳಿದ್ದಾರೆ, ಕೊಡ್ತಾರೆ. ಮತ್ತೆ ನಮ್ಮ ಹೊಸದಾಗಿ ಏನು ಇವತ್ತು ಕೋಮಲ್ ನಿರ್ದೇಶಕರಾಗಿ ನಮ್ಮ ಶಾಮಣ್ಣ ಅವರು ಗುದ್ದಲಿ ಪೂಜೆ ಮಾಡಿ ಇವತ್ತು ಇದೇ ರೀತಿಯಾಗಿ ತಾಲೂಕಿನ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಡೈರಿ ಇಲ್ವೋ, ಕಟ್ಟಡ ಇಲ್ವೋ ಅಲ್ಲೆಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.